ರಾಜ್ಯದಲ್ಲೂ ನೀಟ್ ಪರೀಕ್ಷೆ ಬರೆದಿದ್ದಂತಹ ವಿದ್ಯಾರ್ಥಿನಿಯ ಆತ್ಮಹತ್ಯೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮನನೊಂದು 18 ವರ್ಷದ ಭಾಗ್ಯಶ್ರೀ ನೇಣಿಗೆ ಶರಣಾಗುತ್ತಿದ್ದಾರೆ. ಕಲಬುರಗಿ ನಗರದ ಕೂಬಾ ಫ್ಲಾಟ್ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಗಳು ನೀಟ್ ಪರೀಕ್ಷೆ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ಲು. ಸಾವಿಗೆ ನೀಟ್ ಗೊಂದಲವೇ ಕಾರಣ ಇರಬಹುದು ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಮಾಧ್ಯಮಗಳ ಎದುರು ಕಣ್ಣೀರು ಹಾಕಿದ್ದಾರೆ ಮೃತ ಭಾಗ್ಯಶ್ರೀ ಅವರ ತಂದೆ. ಮೇ 2ನೇ ತಾರೀಕು ಭಾಗ್ಯಶ್ರೀ ನೀಟ್ ಪರೀಕ್ಷೆಯನ್ನ ಮೇ 3ನೇ ತಾರೀಕು ನಡೆದಿದ್ದಂತಹ ನೀಟ್ ಪರೀಕ್ಷೆಯನ್ನ ಭಾಗ್ಯಶ್ರೀ ಬರೆದಿದ್ರು. ನೀಟ್ ಪರೀಕ್ಷೆ ಬಗ್ಗೆಯೂ ಆತಂಕ ಇದ್ರೂ ಇರಬಹುದು ಅನ್ನುವಂತಹ ಮಾತನ್ನ ಹೇಳಲಾಗ್ತಾ ಇದೆ. ಪಿಯುಸಿಯಲ್ಲಿ 92% ಅಂಕ ಬಂದಿತ್ತು ಭಾಗ್ಯಶ್ರೀಗೆ. ಚೆನ್ನಾಗೇ ಇದ್ರಂತೆ. ಮತ್ತೊಮ್ಮೆ ನೀಟ್ ಪರೀಕ್ಷೆ ಬರೀಬೇಕಲ್ಲ ಅನ್ನುವಂತಹ ಕೊರಗಿನಲ್ಲಿ ಭಾಗ್ಯಶ್ರೀ ಇದ್ಲು ಅನ್ನುವಂತಹ ಮಾತು ಕೇಳ್ಬರ್ತಾ ಇದೆ. ನೀಟ್ ಪರೀಕ್ಷೆ ರದ್ದಾದಾಗಿನಿಂದಲೂ ಕೂಡ ಆಕೆ ಮಂಕಾಗಿದ್ಲು ಅಂತ ಹೇಳಿ ಮಾಧ್ಯಮಗಳ ಎದುರು ಮೃತ ಭಾಗ್ಯಶ್ರೀ ತಂದೆ ಕಣ್ಣೀರು ಹಾಕಿದ್ದಾರೆ. ಏನ್ ಮಾಡ್ಕ ಯಾವ ರೀತಿ ಏನ್ ಸರ್ ಯಾವ್ದು ವಿಷಯ ಹೇಳಕ್ಕಾಗಲ್ಲ. ಸ್ವಲ್ಪ ಫೀಲಿಂಗ್ ಇತ್ತು. ನಾನು ಮತ್ತೊಮ್ಮೆ ಬರಿಬೇಕಲ್ಲ ಅನ್ನೋದು. ಏನ್ ಬರಿಬೇಕು ನೀಟ್ ಮತ್ತೊಮ್ಮೆ ಬರಿಬೇಕನ್ನೋದು ಸ್ವಲ್ಪ ಫೀಲಿಂಗ್ ಮಾಡ್ಕೊಂಡಿದ್ರು. ಅದೇ ಹೇಳ್ದೆವು ಪರ್ಸೆಂಟೇಜ್ ಹೆಚ್ಚಿದ್ರೆ ಕಡಿಮೆ ಬರ್ತದ. ಏನಾದ್ರು ಮಾಡಕೈತೆ ಡಿಗ್ರಿ ಯಾವಾಗಾರೆ ಅದ್ರ ಬಗ್ಗೆ ತೆರಿಗೆ ಕಟ್ಸ್ಕೊಂಡು 92%. ಯಾವ ಕಾಲೇಜ್ನಲ್ಲಿ ಓದ್ತಿದ್ರು? ಲೋಕಲ್ ಅಪ್ಪ. ಓಕೆ. ಎಕ್ಸಾಮ್ ಅದೆಲ್ಲ ಹೆಂಗಾಗಿತ್ತು ಅಂತ ಹೇಳಿ ಏನ್ ಇತ್ರಿ ಅವಳಿಗೆ? ಮೆಡಿಕಲ್ ಮಾಡ್ಬೇಕನ್ನ ಏನಿತ್ತು. ಮೆಡಿಕಲ್ ಮಾಡ್ಬೇಕನ್ನ ಏನಿತ್ತು. ಈಗ ರೀ ಎಕ್ಸಾಮ್ ಆದ ನಂತರ ಏನ್ ಮತ್ತೆ ಮುಂದಿನ ತಿಂಗಳಿಗೆ ಅಲ್ಲ ಎಕ್ಸಾಮ್ ರದ್ದು ಆಯ್ತಲ್ಲ ಬರ್ದಿರ ಅವಾಗಿಂದ ಮುಖ ಸೊಪ್ಪ ಮಾಡ್ಕೊಂಡು ಒಂದು ಮೂವ್ ಇರ್ತಿದ್ರು. ಅದೇ ಫೀಲಿಂಗ್ ಚಂದಾಗಿತ್ತು. ಈಗ ರೀ ಎಕ್ಸಾಮ್ ಅದೇ ಫೀಲಿಂಗ್ ಆಗಿತ್ತು ಅನ್ನೋ ಸ್ವಲ್ಪ ಮತ್ತೊಮ್ಮೆ ಬರಿಬೇಕಲ್ಲ ಹ್ಯಾಂಗಿಂಗ್ ಅದ. ಎಲ್ಲರೂ ಎಲ್ಲಿ ಹೋಗಿದ್ರಿ ಮನೆಯಲ್ಲಿ? ಅವ್ರ ಮಮ್ಮಿ ರಸನ್ ತರಕ್ ಹೋಗಿದ್ರು. ನಾನು ಖಾಸಗಿ ಸರ್ವಿಸ್ ಮಾಡ್ತೀನಿ. ನಾನು ಸರ್ವಿಸ್ಗೆ ಹೋಗಿದ್ದೆ. ಏನ್ ಹೇಳ್ಕೊಂಡಿಲ್ಲ? ಏನ್ ಹೇಳ್ಕೊಂಡು ಇನ್ನು ಚೆನ್ನಾಗಿದ್ದಾರೆ ಎಲ್ಲ. ಏನ್ ಬೆಳಿಗ್ಗೆ ಆಗಿರ್ಬೇಕು ಅನ್ಸುತ್ತೆ. ಸುಮಾರು ಏನಾದ್ರೆ 12 ಗಂಟೆ ಬೆಳಿಗ್ಗೆ ನೋಡ್ರಿ. ಡೆತ್ ನೋಟ್ ಅದೇನ್ರ ಏನಿಲ್ಲ ಸರ್. ಯಾರಿಗಾರ ಮೆಸೇಜ್ ಕಳ್ಸೋದು ಯಾವ್ದೇನು ಮೊಬೈಲ್ ಏನ್ ಯಾವ್ದಿಲ್ಲ. ಅಪರಂಜಿ ಬಂಗಾರ ಇತ್ತು. ಅದ್ರ ಏನು ಅದ್ರ ಬಗ್ಗೆ ಏನಿಲ್ಲ. ಸ್ವಲ್ಪ ಫೀಲಿಂಗ್ ಅದೇ ಇರ್ಬೋದು ಅಂತ ಅನಿಸ್ತದೆ. ಈಗ ನಾವು ಯಾರಿಗೂ ಅಪವಾದ ಮಾಡೋದು ಒಳ್ಳೇದಲ್ಲ. ಅಲ್ಲಿ ಅವರೇ ಕೊಡ್ತಾರೆ, ಸ್ಕೂಲವರೇ ಕೊಡ್ತಾರೆ. ಅದ್ರ ಬಗ್ಗೆ ಯಾರಿಗೂ ಅಪವಾದ ಕೊಡೋದು ಬೇಡ ಸರ್. ಯಾರಿಗೂ ಕೊಡೋದು ಬೇಡ. ಈಗ ನಮ್ಮ ವಸ್ತಿನ ಯಾರಿಗೆ ಅನ್ನೋದು ಏನು ಅನ್ನೋದು ಬೇಡ ನಮ್ಮ ವಸ್ತಿನ ಹೋಗ್ಯಾವ. ನಾವೇನು ಅನ್ನಕ್ ಬರಲ್ಲ. ಅದ್ರ ಬಗ್ಗೆ ಯಾರಿಗೂ ಬದಲು ಮಾಡೋದು ಬೇಡ. ಯಾರಿಗೂ ಅಪವಾದ ಕೊಡೋದು ಬೇಡ. ಬಟ್ ಫೀಲಿಂಗ್ ನಾಗ ಇತ್ತು. ಏನೋ ಫೀಲಿಂಗ್ ಇತ್ತು. ಹಂಚ್ಕೊಂಡಿದ್ರು ನಿಮ್ಮ ಮನೆಯಲ್ಲಿ ತಾಯಿ ಜೊತೆ. ಸಾವನ್ನಪ್ಪಿದಂತಹ ಭಾಗ್ಯಶ್ರೀ ತಂದೆ ರಾಜಶೇಖರ್ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ. ಮಗಳು ಚೆನ್ನಾಗೇ ಇದ್ಲು. ಆಕೆಯ ಮೊಬೈಲ್, ಆಕೆಯ ಸ್ನೇಹಿತರು ಎಲ್ಲರನ್ನ ವಿಚಾರಣೆ ಮಾಡಿದ್ದಾಯ್ತು. ಯಾವುದೇ ರೀತಿಯಾದಂತಹ ನೋವು ಆಕೆಗಿರ್ಲಿಲ್ಲ. ಆದ್ರೆ ನೀಟ್ ಪರೀಕ್ಷೆ ಕ್ಯಾನ್ಸಲ್ ಆದಂತಹ ನಂತರದಲ್ಲಿ ಮಂಕಾಗಿದ್ಲು. ಮತ್ತೆ ನೀಟ್ ಪರೀಕ್ಷೆ ಬರೀಬೇಕಲ್ಲ ಅನ್ನುವಂಥ ಕೊರಗಿನಲ್ಲಿದ್ಲು. ಹಾಗಾಗಿ ಅದೇ ಕಾರಣ ಆಗಿರಬಹುದು ಅಂತ ನಮ್ಗನ್ನಿಸ್ತಾ ಇದೆ ಅಂತ ಹೇಳಿ ಭಾಗ್ಯಶ್ರೀ ತಂದೆ ರಾಜಶೇಖರ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. 18 ವರ್ಷದ ಭಾಗ್ಯಶ್ರೀ ಮೇ 3ನೇ ತಾರೀಕು ನಡೆದಿದ್ದಂಥ ನೀಟ್ ಪರೀಕ್ಷೆಯನ್ನ ಬರೆದಿದ್ಲು. ಪಿಯುಸಿನಲ್ಲಿ 92% ಅಂಕ ಬಂದಿತ್ತು. ಪರೀಕ್ಷೆ ಮತ್ತೊಮ್ಮೆ ಬರೀಬೇಕಲ್ಲ ಅನ್ನುವಂಥದ್ದೇ ಆಕೆಗಿದ್ದಂತಹ ಕೊರಗು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಕೊರಗು, ನೋವು ಅಥವಾ ಸಮಸ್ಯೆ ನಮ್ಮ ಮಗಳಿಗಿರಲಿಲ್ಲ ಅಂತ ಹೇಳಿ ಪೋಷಕರು ಹೇಳ್ತಿದ್ದಾರೆ. ಈ ಬಗ್ಗೆ ತನಿಖೆ ಆಗಬೇಕು. ಏನು ಕಾರಣ, ಯಾವ ಕಾರಣಕ್ಕಾಗಿ ಆಕೆ ಆತ್ಮಹತ್ಯೆ ಮಾಡಿಕೊಂಡು. ನೀಟ್ ಪರೀಕ್ಷೆಯ ಕ್ಯಾನ್ಸಲ್ ಆಗಿದ್ದಕ್ಕೆ ಈಗಾಗಲೇ ದೇಶದಲ್ಲಿ ಕೆಲ ವಿದ್ಯಾರ್ಥಿಗಳು ಜೀವಾನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಆ ಒತ್ತಡಕ್ಕೆ ಮತ್ತೆ ಎಕ್ಸಾಮ್ ಬರೀಬೇಕಲ್ಲ ಅನ್ನುವಂಥ ಕಾರಣಕ್ಕಾಗಿ ಯಾರೋ ಮಾಡಿದಂತಹ ಸೋರಿಕೆ ಸುಮಾರು 22-23 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯನ್ನ ತಂದೊಡ್ಡಿದೆ. ಈಕೆಯೂ ಕೂಡ ನೀಟ್ಗೆ ಮತ್ತೆ ಪ್ರಿಪೇರ್ ಆಗ್ತಿದ್ಲು ಅನ್ನುವಂಥ ಮಾತನ್ನ ತಂದೆ ರಾಜಶೇಖರ್ ಹೇಳ್ತಾ ಇದ್ರು. ಮತ್ತೆ ಎಕ್ಸಾಮ್ ಬರೀಬೇಕಲ್ಲ ಅನ್ನುವಂಥ ಕೊರಗು, ಆ ಒತ್ತಡ ಮಗಳ ಮೇಲಿತ್ತು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಅವರು ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಇದನ್ನೇ. ನೀಟ್ ಪರೀಕ್ಷೆಯ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಹೇಳಿ. ಅದನ್ನ ಬಿಟ್ರೆ, ಅದನ್ನ ಹೊರತುಪಡಿಸಿದಂತೆ ಬೇರೆ ಯಾವುದೇ ಸಮಸ್ಯೆಗಳು ಇರಲಿಲ್ಲ ಅನ್ನೋದು ತಂದೆ ರಾಜಶೇಖರ್ ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.